ವಾಟ್ ಈಸ್ ಇಂಟರ್ನ್ಶಿಪ್? ಇಂಟರ್ನ್ಶಿಪ್ ಅಂದರೆ ಏನು? ಸೊ ಇಂಟರ್ನ್ಶಿಪ್ ಅಂತ ಹೇಳ್ತಿರೋವಂಗೆ ನಾನು ಎರಡು ಪರ್ಸ್ಪೆಕ್ಟಿವ್ ಕೊಡ್ತೀನಿ. ಒಂದು ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್ ಅವರ ಇಂಟರ್ನ್ ಪರ್ಸ್ಪೆಕ್ಟಿವ್ ಹೇಳ್ತೀನಿ. ಇಂಟರ್ನ್ಶಿಪ್ ಯೂಶ್ವಲಿ ಫ್ರೆಷರ್ಸ್ ಮಾಡ್ತಾರೆ. ಇವಾಗ ಸ್ಟೂಡೆಂಟ್ಸ್ ಇರ್ತಾರೆ. ತುಂಬ ಜನ ಕಾಲೇಜ್ಗಳಲ್ಲಿ ಇವಾಗ ಇಂಟರ್ನ್ಶಿಪ್ ಇಸ್ ಅ ಮ್ಯಾಂಡಟರಿ ಆ್ಯಂಡ್ ಆಲ್ಸೋ ಎ ಪಾರ್ಟ್ ಆಫ್ ಕರಿಕ್ಯುಲಮ್ ಅಂತ ಆಗಿದೆ. ಅದನ್ನು ಬಿಟ್ಟರೆ ಸ್ಟೂಡೆಂಟ್ಸ್ಗೆ ಹೇಗೆ ಯೂಸ್ ಆಗುತ್ತೆ ಇಂಟರ್ನ್ಶಿಪ್ ಅಂತ ಹೇಳ್ತೀನಿ ನಾನು ಫಸ್ಟು. ಈವನ್ ದೋ ಎಷ್ಟೊಂದು ಜನ ಮಕ್ಕಳು BCom ಮಾಡಿರ್ತಾರೆ, BBA ಮಾಡಿರ್ತಾರೆ, ಬಟ್ ಅವರಿಗೆ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ತುಂಬ ಜನ ಇಂಜಿನಿಯರಿಂಗ್ ಮಾಡ್ತಾರೆ, ಅವ್ರಿಗೆ ಇಂಜಿನಿಯರಿಂಗ್ ಇಂಟ್ರೆಸ್ಟ್ ಇಲ್ಲ. ಸೊ ಬೇರೆ ಕೆರಿಯರ್ ಆಪರ್ಚುನಿಟೀಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಂಟರ್ನ್ಶಿಪ್ ಅನ್ನೋದು ಒಂದು ದೊಡ್ಡ ಮತ್ತು ಒಂದು ಒಳ್ಳೆಯ ಆಪರ್ಚುನಿಟಿ ಆಗಿದೆ ಅವರಿಗೆ. ಲೆಟ್ಸ್ ಇವಾಗ BCom ಮಕ್ಕಳಿಗೆ ಕೋಡಿಂಗ್ ಕಲಿಬೇಕಂತ ಇರುತ್ತೆ. ಸೊ ಕೋಡಿಂಗ್ ಕಲ್ತ್ಕೊಂಡು ಯಾವುದೇ ಆದಂತಹ ಯಾವುದೇ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಅವರು ಇಂಟರ್ನಾಗಿ ಕೆಲಸ ಮಾಡ್ಬೋದು. ಅವರಿಗೆ ಇಷ್ಟ ಆದರೆ ಕೋಡಿಂಗ್ ದೇ ಕ್ಯಾನ್ ಕಂಟಿನ್ಯೂ ಆ್ಯಸ್ ಅ ಫುಲ್ ಟೈಮ್ ಎಂಪ್ಲಾಯಿ, ಅಲ್ಲೇ ಜಾಯ್ನ್ ಆಗ್ಬೋದು ಅಥವಾ ಬೇರೆ ಕಡೆ ಹೋಗ್ಬೋದು. ಸೊ ಎಸ್ಪೆಷಲಿ ನಾನು ಇಲ್ಲಿ ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಸ್ಟೂಡೆಂಟ್ಸ್ಗಳಿಗೆ ರಿಯಲ್ ಟೈಮ್ ವರ್ಕ್ ಎನ್ವಿರಾನ್ಮೆಂಟಲ್ಲಿ ಹೋಗಿ ಕೆಲಸ ಮಾಡಿ ಡಿಫ್ರೆಂಟ್ ನೀಷಸಲ್ಲಿ ಕೆಲಸ ಮಾಡಿ ಯಾವುದವ್ರಿಗೆ ತುಂಬ ಇಷ್ಟ ಆಗುತ್ತೆ, ತುಂಬ ಅವರಿಗೆ ಬೇಕು ಅಂತ ಅನಿಸುತ್ತೆ, ಅವರಿಗೆ ಯಾವ ಕೆರಿಯರ್ ಫಿಟ್ ಆಗುತ್ತೆ ಅನ್ನೋ ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ಕೊಳ್ಳೋದು ಈ ಇಂಟರ್ನ್ಶಿಪ್ ಅಂತ ಹೇಳ್ಬೋದು. ಮತ್ತು ತುಂಬ ಜನ ಹೇಳ್ತಾರೆ ಡೆಫಿನೆಟ್ಲಿ ನೌ-ಎ-ಡೇಸ್ ಫ್ರೆಷರ್ಸ್ನ ಹೈರ್ ಮಾಡ್ತಿಲ್ಲ ಕಂಪನೀಸ್. ದೇ ಈದರ್ ಹೈರ್ ಇಂಟರ್ನ್ಸ್ ಮತ್ತು ಅಥವಾ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ನ ತೊಗೊತಾರೆ. ಆ ಟೈಮಲ್ಲಿ ಈ ಇಂಟರ್ನ್ಶಿಪ್ ಅನ್ನೋದು ಒಂದು ಒಳ್ಳೆ ಗೇಟ್ ವೇ ಆಗುತ್ತೆ ಸ್ಟೂಡೆಂಟ್ಸಿಗೆ ಟು ಎಂಟರ್ ದಿ ಕಾರ್ಪೊರೇಟ್. ಇಂಟರ್ನ್ಶಿಪ್ ಮೂಲಕ ಅವ್ರು ಎಂಟರ್ ಆಗಿ ಆಮೇಲೆ ಅಲ್ಲಿ ವರ್ಕ್ ಮಾಡಿ ಅಲ್ಲಿ ಅವ್ರನ್ನ ಪ್ರೂವ್ ಮಾಡಿಕೊಂಡು ದೇ ಕ್ಯಾನ್ ಕನ್ವರ್ಟ್ ದ್ಯಾಟ್ ಇಂಟು ಎ ಫುಲ್ ಟೈಮ್ ಆಪರ್ಚುನಿಟಿ. ಸೊ ಇಂಟರ್ನ್ಸ್ ಅಥವಾ ಸ್ಟೂಡೆಂಟ್ಸ್ಗಳಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಟು ಟ್ರೈ ಔಟ್ ಡಿಫ್ರೆಂಟ್ ಕೆರಿಯರ್ ಆಪ್ಷನ್ಸ್ ಇನ್ ದ ಬಿಗಿನಿಂಗ್ ಆಫ್ ದಿ ಕೆರಿಯರ್ ಇಟ್ ಸೆಲ್ಫ್. ಇವಾಗ ನಾನು ನೆಟ್ವರ್ಕ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೇನೆ, ಸ್ವಿಚ್ ಟು ಮಾರ್ಕೆಟಿಂಗ್. ಸೊ ನಾನೇನು ಮಾಡ್ಬೋದಿತ್ತಂದರೆ ನೆಟ್ವರ್ಕ್ ಇಂಜಿನಿಯರ್ ಆಗಿ ಇಂಟರ್ನಾಗಿ ಸ್ವಲ್ಪ ದಿನ ಕೆಲಸ ಮಾಡಿ ದೆನ್ ಓಕೆ ನನಗಿದು ವರ್ಕ್ ಆಗುತ್ತಾ ಇಲ್ವಾ, ನನಗಿದು ಇಷ್ಟನಾ ಇಲ್ವಾ ನೋಡಿಕೊಂಡು ಅದಾದಮೇಲೆ ನಾನು ತಿರ್ಗಿ ಆ್ಯಸ್ ಅನ್ ಇಂಟರ್ನ್ ಆಗಿ ಕೂಡ ಆ್ಯಸ್ ಅ ಡಿಜಿಟಲ್ ಮಾರ್ಕೆಟಿಂಗ್ ಇಂಟರ್ನ್ ಆಗಿ ಕೂಡ ಕೆಲಸ ಮಾಡಿ 5-6 ಮಂತ್ಸ್ ಅದು ನನಗೆ ಇಷ್ಟ ಆದಾಗ ಸೊ ಅದನ್ನು ನನ್ನ ಕೆರಿಯರ್ ಆಗಿ ಆಪ್ಷನ್ ತೊಗೊಳ್ಬೋದಿತ್ತು. ಸೊ ಈ ಥರ ಆಪರ್ಚುನಿಟೀಸ್ ಬೆನಿಫಿಟ್ಸ್ ಸ್ಟೂಡೆಂಟ್ಸಿಗಿದೆ. ಸೊ ಇದೇ ಅವರಿಗೆ ಇಂಟರ್ನ್ಶಿಪ್ ಅಂತ ಹೇಳೋದು. ಮತ್ತು ಕಂಪನೀಸ್ಗೆ ಹೇಳ್ತೀನಿ, ಕಂಪನೀಸ್ ಏನಕ್ಕೆ ಇಂಟರ್ನ್ಸ್ನ ತೊಗೊತಾರೆ, ನಾಟ್ ಫ್ರೆಷರ್ಸ್ ಅಂತ. ಫ್ರೆಷರ್ಸ್ ಬಂದು ಫುಲ್ ಟೈಮ್ ಎಂಪ್ಲಾಯೀಸ್ ಆಗ್ತಾರೆ ಕಂಪನಿಗೆ. ಅವಾಗ ಅವರು ಸ್ಯಾಲ್ರಿ ಪೇ ಮಾಡಬೇಕಾಗುತ್ತೆ, ಅವ್ರಿಗೆ ಅದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಆಗುತ್ತೆ. ಮತ್ತು ಅವ್ರಿಗೆ ಗೊತ್ತೂ ಇರೋಲ್ಲ ಫ್ರೆಷರ್ ವ್ಯಾಲ್ಯೂ ಆ್ಯಡ್ ಮಾಡ್ತಾರಾ ಇಲ್ವಾ, ಅವರಿಗೆ ಬೇಕಾದಂಗೆ ರಿಸಲ್ಟ್ಸ್ ತರ್ತಾರಾ ಇಲ್ವಾ ಅಂತ ಅವರಿಗೆ ತುಂಬ ಡೌಟ್ಫುಲ್ ಆಗಿರುತ್ತೆ. ಬಟ್ ಆ ಲಾಂಗ್ ಟರ್ಮ್ ಕಮಿಟ್ಮೆಂಟಿಗೆ ಕಂಪ್ನೀಸ್ ರೆಡಿ ಇರಲ್ಲ. ಅದಕ್ಕೆ ಇಂಟರ್ನ್ಸ್ನ ಹೈರ್ ಮಾಡ್ತಾರೆ ಫಾರ್ 3 to 6 months. ಇಂಟರ್ನ್ಶಿಪ್ ನೋಡ್ತಾರೆ. ಅವ್ರು ಇಂಟರ್ನ್ಸ್ ಅವ್ರಿಗೆ ಬೇಕಾದಂಗೆ ರಿಸಲ್ಟ್ಸ್ ತೊಗೊಂಡು ಬರ್ತಿದ್ರೆ ಮತ್ತು ಕಂಪನಿ ಕಲ್ಚರ್ಗೆ ಫಿಟ್ ಆಗ್ತಿದಾರ ನೋಡ್ತಾರೆ. ಮತ್ತು ಕಂಪನಿ ಗ್ರೋತ್ ಕೂಡ ನೋಡ್ತಾರೆ. ಕಂಪನಿಗೆ ಹೆಲ್ಪ್ ಆಗ್ತಿದೆಯಾ ಅಥವಾ ಕಂಪನಿ ಗ್ರೋತ್ ಹೇಗಿದೆ ಅಂತ ಈ ಎಲ್ಲ ಆಸ್ಪೆಕ್ಟ್ನ ನೋಡಿಕೊಂಡು ಅವನ್ನ ರಿಟೈನ್ ಮಾಡ್ಕೊಳ್ಳೋದಾ ಅಥವಾ ಅವ್ರನ್ನ ರಿಲೀಸ್ ಮಾಡೋದಾ ಅಂತ ನೋಡ್ತಾರೆ. ಸೊ ಅದಕ್ಕೆ ಅವರಿಗೆ ಇಂಟರ್ನ್ಸ್ ತುಂಬ ಈಸಿ ಆಪ್ಷನ್ ಕಂಪೇರ್ ಟು ದ ಫ್ರೆಷರ್ಸ್. ಸೊ ಒಂದು ಕಡೆ ಸ್ಟೂಡೆಂಟ್ಸ್ಗೂ ಬೆನಿಫಿಷಿಯಲ್ ಆಗಿದೆ ಇಂಟರ್ನ್ಶಿಪ್ ಆ್ಯಂಡ್ ಈವನ್ ಕಂಪನೀಸ್ ಕೂಡ ಇಂಟರ್ನ್ಶಿಪ್ ಅವರಿಗೂ ಕೂಡ ಬೆನಿಫಿಷಿಯಲ್ ಆಗಿದೆ. ಫೈನಲಿ ವಾಟ್ ಈಸ್ ಇಂಟರ್ನ್ಶಿಪ್ ಅಂತ ಹೇಳಿದ್ರೆ 3 to 6 months ಆಫ್ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಇನ್ ಎನಿ ಕಾರ್ಪೊರೇಟ್ ಕಂಪ್ನಿ ಈಸ್ ಕಾಲ್ಡ್ ಆಸ್ ಆನ್ ಇಂಟರ್ನ್ಶಿಪ್. ಇಂಟರ್ನ್ಶಿಪ್ 3 months ಕೂಡ ಇರುತ್ತೆ, 6 months ಕೂಡ ಇರುತ್ತೆ. ಬೇಸ್ಡ್ ಆನ್ ದ ಕಂಪ್ನಿ ಪಾಲಿಸೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಪರ್ಮನೆಂಟ್ ಅಲ್ಲ, ಇಟ್ಸ್ ಅ ಟೆಂಪ್ರವರಿ ಎಂಪ್ಲಾಯ್ಮೆಂಟ್ ಶಿಪ್ ಇನ್ ಅ ಕಂಪ್ನಿ. ಅಲ್ಲಿ ನಿಮ್ಮನ್ನು ಫುಲ್ ಫ್ರೆಷರ್ ಆಗಿ ಟ್ರೀಟ್ ಮಾಡ್ತಾರೆ, ನಿಮಗೆ ಪ್ರತಿಯೊಂದು ಹೇಳ್ಕೊಡ್ತಾರೆ. ಡೆಫಿನೆಟ್ಲಿ ನಿಮ್ಮ ಕಡೆಯಿಂದ ಸ್ವಲ್ಪ ಕೆಲಸ ಕೂಡ ಮಾಡಿಸ್ತಾರೆ. ಸೊ ಸ್ಟೂಡೆಂಟ್ಸ್ಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸು ಸಿಗುತ್ತೆ. ಕಂಪನೀಸ್ಗೆ ಫ್ರೆಶ್ ಮೈಂಡ್ಸ್ ಅಥವಾ ಯಂಗ್ ಮೈಂಡ್ಸ್ನ ಕಂಪನಿಗೆ ತೊಗೊಳೋಕ್ಕೆ ಆಪರ್ಚುನಿಟಿ ಕೂಡ ಇರುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆ್ಯಸ್ ಇಂಟರ್ನ್ಶಿಪ್. ಈ ಇಂಟರ್ನ್ಶಿಪ್ ಬರೀ ಒಂದು ಪರ್ಟಿಕ್ಯುಲರ್ ಕಂಪ್ನಿಗೆ ಸೀಮಿತವಾಗಿರಲ್ಲ ಅಥವಾ ಬರೀ ಸ್ಟಾರ್ಟಪ್ಸ್ನಲ್ಲಿ ಮಾತ್ರ ಇದೆ ಅಂತ ಏನೂ ಇಲ್ಲ. ಸ್ಟಾರ್ಟಪ್ಸಲ್ಲೂ ಇಂಟರ್ನ್ಶಿಪ್ಸ್ ಇರುತ್ತೆ, ಮಿಡ್ ಸೈಜ್ ಕಂಪ್ನೀಸಲ್ಲೂ ಇಂಟರ್ನ್ಶಿಪ್ಸ್ ಇರುತ್ತೆ, ಬಿಗ್ companies like a FANG, now we call as a MANG, all this
ಮೆಟಾ, ಅಮೆಝಾನ್, ಆ್ಯಪಲ್, ನೆಟ್ಫ್ಲಿಕ್ಸ್, ಜಿ ಬಂದ್ಬಿಟ್ಟು ಐ ಡೋಂಟ್ ರಿಮೆಂಬರ್. ಇಟ್ಸ್ ಅ ವೆರಿ ಅಲ್ಲಾಗ್ತೀನಿ ವಾಟ್ ಇಸ್ ಜಿ ಅಂತ. ಸೊ ಈ ಥರ ದೊಡ್ಡ ದೊಡ್ಡ ಇಟ್ಸ್ ಅ ಗೂಗಲ್, ಐಮ್ ಸಾರಿ, ಇಟ್ಸ್ ಅ ಗೂಗಲ್. It's like Meta, Amazon, Apple, Netflix, and G's Google. The ದೊಡ್ಡ ಕಂಪನೀಸ್ ಕೂಡ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಮಾಡ್ತಾರೆ. ಕಂಪನೀಸ್ ಹ್ಯಾವ್ many programs for that. ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ತುಂಬಾ ಇದೆ. ಗೋ ಆ್ಯಡ್. ನಿಮಗೆ ಯಾವ ಕಂಪನಿ ಸೂಟಬಲ್ ಆಗುತ್ತೆ, ನೀವು ಯಾವ ನೀಶಲ್ಲಿದ್ದೀರಾ ನೋಡಿಕೊಂಡು ಸ್ಟಾರ್ಟ್ ಅಪ್ಲೈಯಿಂಗ್ ಫಾರ್ ಇಂಟರ್ನ್ಶಿಪ್ಸ್.